ಗುಡ್ ಮಾರ್ನಿಂಗ್, ನಮಸ್ಕಾರ ನಿಮ್ಮೆಲ್ಲರಿಗೂ. ಇವತ್ತು ನಾನು ಚಿಕನ್ದು ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಚಿಕನ್ 1/2 kg ತೊಗೊಂಡು ಇದನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಇದನ್ನು ನಾನು ಇದರಲ್ಲಿ ಒಂದು ರೆಸಿಪಿ ತೋರಿಸ್ತೀನಿ. ಚಿಕನ್ ಮತ್ತು ಚೀಸ್ ಹಾಕಿ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು. ಸೊ ನೀವೆಲ್ಲರೂ ಕೂಡ ಟ್ರೈ ಮಾಡಿ, ಸೂಪರಾಗಿರುತ್ತೆ. ಮಕ್ಕಳಿಗಂತೂ ಭಾಳ ಇಷ್ಟ ಆಗುತ್ತೆ ಇದು. ನೋಡಿ ಏನೇನು ಬೇಕಂತ ನಾವು ನೋಡೋಣ. ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಇದಕ್ಕೆ ಒಂದೂವರೆ ಬೆಳ್ಳುಳ್ಳಿನ ಸುಳ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ, ಹಿಂಗೆ ಕಟ್ ಮಾಡ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಒಂದು 3 ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್ ನಿಮ್ಮ ಹತ್ರ ರೆಡ್ ಮತ್ತು ಯೆಲ್ಲೋ ಕಲರ್ ಇದ್ದರೆ ಕೂಡ ನೀವು ಮಿಕ್ಸ್ ಮಾಡಿ ಹಾಕ್ಕೊಬೋದು, ತುಂಬ ಚೆನ್ನಾಗಿರುತ್ತೆ ಅದಕ್ಕೆ. ಆಮೇಲೆ ನೋಡಿ ಚೀಸ್ ತೊಗೊಂಡಿದ್ದೀನಿ. ಈ ಚೀಸ್ ಬಂದ್ಬಿಟ್ಟು ಮೋರಲ್ಲೆಲ್ಲ ಸಿಗುತ್ತೆ, ನೀವು ಕಟ್ ಮಾಡಿದ್ದು ಪಿಜ್ಜಾಗೆಲ್ಲ ಹಾಕೋ ಚೀಸ್ ಇದು ತೊಗೊಂಡಿದ್ದೀನಿ. ಟೊಮೊಟೊ 3 ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಅದನ್ನು ರುಬ್ಕೊಂಡಿದ್ದೀನಿ, ನಾನು ಪ್ಯೂರಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಕಸ್ತೂರಿ ಮೆಂತ್ಯ ತೊಗೊಂಡಿದ್ದೀನಿ, ಬ್ರೆಡ್ ಕ್ರಮ್ಸ್ ತೊಗೊಂಡಿದ್ದೀನಿ. ಆಮೇಲೆ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ 1.5 ಸ್ಪೂನ್ ತೊಗೊಂಡಿದ್ದೀನಿ. ಜೀರಿಗೆ ಪೌಡ್ರ್ 1/2 ಸ್ಪೂನ್, ಗರಂ ಮಸಾಲ 1/2 ಸ್ಪೂನ್ ಬಂದ್ಬಿಟ್ಟು ಪೆಪ್ಪರ್ ಪೌಡ್ರ್ ತೊಗೊಂಡಿದ್ದೀನಿ. ಕೊತ್ತಂಬರಿ ತೊಗೊಂಡಿದ್ದೀನಿ, ಎಣ್ಣೆ ತೊಗೊಂಡಿದ್ದೀನಿ ಮತ್ತು ಉಪ್ಪು ತೊಗೊಂಡಿದ್ದೀನಿ. ಎಗ್ ಕೂಡ ತೊಗೊಂಡಿದ್ದೀನಿ ನಾನು. ಇದನ್ನು ಹೇಗೆ ಮಿಕ್ಸ್ ಮಾಡೋದನ್ನು ತೋರಿಸ್ತೀನಿ ನಿಮಗೆ. ಎಗ್ ಹಾಕ್ಕೊಳ್ಳೋಣ. ಒಂದು ಎಗ್ ಹಾಕ್ಕೊಂಡಿದ್ದೀನಿ. ಎಲ್ಲ ಪುಡಿಗಳು ಹಾಕ್ಕೊಳ್ಳೋಣ. ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಇಷ್ಟು ಸಾಕು. ಇಷ್ಟು ಚೆನ್ನಾಗಿ ಮಾಡ್ಕೊಂಡು ಏನಿದೆಲ್ಲ ಈ ಥರ ಒಂದೊಂದು ಉಂಡೆ ಕೂಡ ತಿಂದರೆ ಕೂಡ ಅಷ್ಟು ಚೆನ್ನಾಗಿ ಸಖತ್ತಾಗಿ ಬರುತ್ತೆ. ನೋಡಿ ಹಿಂಗೆ ಇಟ್ಕೊಳ್ಳೋಣ ಎಲ್ಲ. ನೋಡಿ ಎಲ್ಲನೂ ನಾವು ಈ ಥರ ತಯಾರು ಮಾಡ್ಕೊ ಚೆನ್ನಾಗಿ ಇದು ಮಾಡೋಕ್ಕೆ ಬೇಯಿಸ್ಕೊಳ್ಳೋಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ಎಲ್ಲ ಕಡೆನೂ. ಸ್ವಲ್ಪ ನಾವು ಖಾರ ಪುಡಿ ಹಾಕ್ಕೊಳ್ಳೋಣ. ಮೇಲೆ ಖಾರ ಪುಡಿ ಹಾಕ್ಕೊಳ್ಳೋಣ, ಮುಚ್ಚಿಡೋಣ. ಫ್ರೆಂಡ್ಸ್, ನಾವು ಮುಚ್ಚಿದ್ವಲ್ಲ, ಓಪನ್ ಮಾಡೋಣ. ನೋಡಿ ಕಲರ್ ಚೇಂಜ್ ಆಗಿದೆ ಇಲ್ಲಿ. ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಅದಕ್ಕೆ. ಇದನ್ನ ಇಟ್ಕೊಂಡಿದ್ದೀನಿ ಮಸಾಲಾಗೆ. ಇದು ಚೆನ್ನಾಗಿ ಕಾವಲಿ. ಈ ಕಡೆ ಇದನ್ನು ನಾನು ಬೇಯಿಸಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಹಾಕ್ಕೊಳ್ಳೋಣ. ಕಾದಿದೆ. ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಆಗಲಿ. ಈ ಟೈಮ್ ತುಂಬ ಈಸಿ ಕೂಡ ಇದೆ. ಈ ಟೈಮಲ್ಲಿ ಈರುಳ್ಳಿ ಹಾಕ್ಕೊಳ್ಳೋಣ. ಸಾಕು ಇಷ್ಟು ಇದು. ಮಕ್ಕಳಿಗೆ ಹೊಸದಾಗಿ ನೀವು ಮಾಡಿಕೊಟ್ರೆ, ಬೇರೆ ಬೆಳೆದಲ್ಲಿ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ ಫ್ರೆಂಡ್ಸ್. ನಿಜವಾಗ್ಲೇ ಒಂದು ಚೀಸ್ ಅಂದರೆ ಅಂತೂ ತುಂಬ ಇಷ್ಟಪಡ್ತಾರೆ ಎಲ್ಲ ಹುಡುಗರು. ಸೊ ಈ ಥರ ಚಿಕನಲ್ಲಿ ಬೋನ್ಲೆಸ್ಸಲ್ಲಿ ನೀವು ಈ ಥರ ಒಂದು ಫ್ರೈ ಥರ ಮಾಡಿ ಅದರಲ್ಲಿ ಚೀಸ್ ಹಾಕ್ಕೊಟ್ರೆ ಅಂತೂ ಸೂಪರಾಗಿ
ಹುಡುಗರು ಭಾಳ ಇಷ್ಟಪಟ್ಟು ತಿಂತಾರೆ. ಮತ್ತು ನಿಮಗೆ ಕೂಡ ಇಷ್ಟ ಆಗುತ್ತೆ ಅಲ್ಲ. ಇದು ಸಂಡೇ ಡಿಫ್ರೆಂಟಾಗಿ ಮಾಡ್ತೀವಿ. ಈ ಟೈಮಲ್ಲಿ ಕ್ಯಾಪ್ಸಿಕಮ್ ಹಾಕೊಳ್ಳೋಣ ನಾವು. ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಇದಕ್ಕೆ. ಮುಚ್ಚೋಣ ಸ್ವಲ್ಪ ಬೇಲಿದು ಓಪನ್ ಮಾಡೋಣ. ಕರೆಕ್ಟಾಗಿದೆ, ಇಷ್ಟಾಗಿ ಸಾಕು. ಈ ಟೈಮಲ್ಲಿ ಟೊಮೊಟೊ ಪುರಿ ಹಾಕೊಳ್ಳೋಣ ನಾವು. ನೀರಿಗೆ ಬಂದ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಉಪ್ಪು ಸೇರಿಸ್ಕೊಳ್ಳೋಣ ಸ್ವಲ್ಪ. ಸ್ವಲ್ಪ ಇದು ತೊಳೆದೆ ಇದರಿಂದ ಹಾಕೊಂಡು ನೀರು ಸ್ವಲ್ಪ ನೋಡಿ. ಇದು ಸಾಕಿದು. ಇದು ಈ ಕಡೆ ನಾನು ಬೇಯಿಸೋಕೆ ಇಟ್ಟಿದ್ದೆ ನೋಡಿ. ಕರೆಕ್ಟಾಗಿ ಆಗಿದೆ. ಇದು ಎಲ್ಲ ಕಡೆನೂ ಬೆಂದಿದೆ. ಈ ಟೈಮಲ್ಲಿ ಸ್ವಲ್ಪ ಇದರಲ್ಲಿ ಒಂದು 5 ನಿಮಿಷ ಇಡೋಣ. ಹಂಗೆ ಇಡೋಣ. ಇದು ಓಪನ್ ಮಾಡೋಣ ಫ್ರೆಂಡ್ಸ್. ನೋಡಿ ಎಷ್ಟು ಸೂಪರ್ ಬಂದಿದೆ. ಈ ಟೈಮಲ್ಲಿ ಪೆಪ್ಪರ್ ಹಾಕ್ಕೊತಾ ಇದ್ದೀನಿ. ಚೀಸ್ ಹಾಕ್ಕೊತಾ ಇದ್ದೀನಿ. ಸೂಪರ್ ಆಗಿರುತ್ತೆ ಚೀಸ್. ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್ ತೆಗಿಯೋಣ. ನಾವು ಚೀಸ್ ಹಾಕಿದ ಮೇಲೆ ಹೇಗಿದೆ ಅಂತೇಳಿ ನಿಮ್ಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ. ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಇದು ಯಾವ್ದ್ರ ಜೊತೆ ತಿನ್ಬೇಕು ಅನಿಸುತ್ತಾ ನಿಮಗೆ? ನೋಡಿ, ಫ್ರೈಡ್ ರೈಸ್ ಜೊತೆ ಸೂಪರಾಗಿರುತ್ತೆ, ನೂಡಲ್ಸ್ ಜೊತೆ ಸೂಪರಾಗಿರುತ್ತೆ. ರಿಯಲಿ ನನಗೆ ಇವಾಗಲೇ ತಿನ್ಬೇಕು ಅನಿಸುತ್ತೆ. ಸೂಪರಾಗಿ ಬರ್ತಿದೆ ಫ್ರೆಂಡ್ಸ್. ನಿಜವಾಗ್ಲೂ ನೀವೆಲ್ಲ ಟ್ರೈ ಮಾಡಿ ಮಕ್ಕಳಿಗೆ ಮಾಡಿಕೊಡಿ. ಮಕ್ಕಳು ಭಾಳ ಇಷ್ಟಪಡ್ತಾರೆ. ಇಷ್ಟೊತ್ತು ನನ್ನ ಈ ಒಂದು ಅಡುಗೆ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಶೇರ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ಗೆಲ್ಲ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.